ಸರಿಯಾದ ಯೋಚನೆಯನ್ನು, ಬೇಕಾದ ಯೋಚನೆಯನ್ನು ಗಾಢವಾಗಿಸುವುದು ಹೇಗೆ, ಪ್ರಬಲಗೊಳಿಸುವುದು ಹೇಗೆ ಗೊತ್ತಿಲ್ಲ. ಬಹುಶಃ ಇದಕ್ಕೆ ಇರಬೇಕು ನಾವು ಅರಳಿ ಮರ ಸುತ್ತುವುದು, ನಿರ್ದಿಷ್ಟ ದಿನಗಳವರೆಗೆ ವ್ರತ ಮಾಡುವುದು ಮತ್ತು ಅಖಂಡ ದೀಪ ಉರಿಸುವುದು. ಅರಳಿ ಮರ ಸುತ್ತುವುದರಿಂದ ಅರಳಿ ಮರ ಪ್ರಸನ್ನವಾಗಿ ನಮ್ಮ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಿಸದು. ಆದರೆ 10 ಬಾರಿಯೋ 20 ಬಾರಿಯೋ ಸುತ್ತುವಷ್ಟು ಸಮಯ ನಮ್ಮ ಒಂದು ಆಸೆ, ಆ ಆಸೆಯ ಯೋಚನೆ ಮನದಲ್ಲಿ ಉಳಿದಿರುತ್ತದೆ. ಅಷ್ಟೂ ಕಾಲ ಅದರ ನಿರಂತರತೆಯೂ ಇರುತ್ತದೆ. ಇದರಿಂದ ಆ ಯೋಚನೆ ಮನದಲ್ಲಿ ಮತ್ತಷ್ಟು ಗಟ್ಟಿಯಾಗುವುದಿಲ್ಲವೇ? ನಿರ್ದಿಷ್ಟ ದಿನಗಳವರೆಗೆ ವ್ರತ ಮಾಡುವುದರಿಂದ ಅಷ್ಟು ದಿವಸಗಳು ಆ ಯೋಚನೆ ಮನದಲ್ಲಿ ಬೇರೂರುತ್ತದೆ ಅಲ್ಲವೇ? ಯೋಚನೆ ಕಾರ್ಯರೂಪಕ್ಕೆ ತರುವುದು ನಮ್ಮ ಮನಸ್ಸೇ ನಿಜ. ಆದರೆ ನಮ್ಮ ಮನಸ್ಸಿನಲ್ಲಿ ಆ ಆಸೆಗಳನ್ನು, ಯೋಚನೆಗಳನ್ನು ಗಾಢವಾಗಿಸಲು, ಪ್ರಬಲವಾಗಿಸಲು, ತೀವ್ರತೆಯನ್ನು ಹೆಚ್ಚಿಸಲು ಅರಳಿ ಮರ, ವ್ರತ, ಅಖಂಡ ದೀಪ ಸಹಕಾರಿಯಲ್ಲವೇ? ಮನದಲ್ಲಿ ತೀವ್ರತೆ ಹೆಚ್ಚಿದಾಗ ಅದು ಕಾರ್ಯವಾಗಲೇಬೇಕು. ಸುಮ್ಮನಿರಲು ಸಾಧ್ಯವೇ ಇಲ್ಲ. ಹೆಪ್ಪುಗಟ್ಟಿದ ಮೋಡ ಒಂದು ಹಂತದ ನಂತರ ಮಳೆಯಾಗಿ ಬೋರ್ಗರೆಯಲೇಬೇಕಲ್ಲವೇ? ಹಾಗಾದರೆ ನಾವು ಈ ಆಚರಣೆಗಳ ಉದ್ದೇಶ ಸರಿಯಾಗಿ ತಿಳಿಯದೆ ಮೂಢನಂಬಿಕೆಗಳು ಎಂದು ಹಣೆಪಟ್ಟಿ ಕಟ್ಟಿ ಅಜ್ಞಾನಿಗಳಾಗಿ ವಿಜ್ಞಾನದ ಹೆಸರಿನಲ್ಲಿ ಬೇರೆಯವರನ್ನು ದಾರಿ ತಪ್ಪಿಸುತ್ತಿದ್ದೇವೆ.